ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಬಳ್ಳಾರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಳೆದ 3 ದಿನಗಳಿಂದ ಆಯೋಜಿಸಿದ್ದ ವಿಕಸಿತ ಭಾರತ ಜೀರಾಮ್ಜಿ ವಂದೇ ಮಾತರಂ ರಾಷ್ಟ್ರೀಯ ಗೀತೆಯ 150ನೇ ವರ್ಷಾಚರಣೆ, ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಹಾಗೂ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತ ಛಾಯಾಚಿತ್ರ ಪ್ರದರ್ಶನ ಮತ್ತು ಜಾಗೃತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇಂದು ನಡೆಯಿತು. ತಾಲೂಕು ಆರೋಗ್ಯಾಧಿಕಾರಿ ಖುರ್ಷಿದ್ ಬೇಗಂ, ವೈದ್ಯಾಧಿಕಾರಿ ಡಾ ಹರೀಶ್, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನೆಯ ಜಿಲ್ಲಾ ವ್ಯವಸ್ಥಾಪಕರಾದ ಪಿ ಜಗನ್ನಾಥ್, ಅಂಬೇಡ್ಕರ್ ವಸತಿ ಶಾಲೆಯ ಉಷಾ ಕುಮಾರಿ, ಕೇಂದ್ರ ಸಂವಹನ ಇಲಾಖೆಯ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಶಾಲಾ ಮಕ್ಕಳು, ಸ್ಥಳೀಯರು ಛಾಯಾಚಿತ್ರ ಪ್ರದರ್ಶನ ವೀಕ್ಷಿಸಿದರು. ಶಾಲಾ ಮಕ್ಕಳಿಗೆ ಸ್ವಚ್ಛತೆ, ಶಿಕ್ಷಣದ ಮಹತ್ವ ಕುರಿತು ಮಾಹಿತಿ ನೀಡಲಾಯಿತು. ಸುರಕ್ಷತೆ ಹಾಗೂ ಭದ್ರತೆಗಾಗಿ ಪೊಲೀಸ್ ಬಳಿಕ ಖುರ್ಷಿದ್ ಬೇಗಂ, ಬಾಲಕಿಯರು ತಮ್ಮಲ್ಲಿ ಆಗುವ ಸಮಸ್ಯೆಗಳನ್ನು ಪೋಷಕರ ಬಳಿ ಹೇಳಲು ಸಾಧ್ಯವಾಗದಿದ್ದಲ್ಲಿ ಅಂತಹವರು ಸ್ನೇಹ ಕ್ಲಿನಿಕ್ಗಳಿಗೆ ಹೋಗಿ ಅಲ್ಲಿನ ಆಪ್ತ ಸಮಾಲೋಚಕರ ಬಳಿ ತಮ್ಮ ತೊಂದರೆ ಹೇಳಿಕೊಂಡಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಸಲಹೆ ನೀಡಿದರು. ಸಮಸ್ಯೆನ ಬಗೆಹರಿಸ್ತಾರೆ. ಇಲ್ಲ ಹೆಚ್ಚಿನ ಅವಶ್ಯಕತೆ ಇದೆ, ವೈದ್ಯಾಧಿಕಾರಿಗಳ ಹತ್ರ ಕರ್ಕೊಂಡು ಹೋಗಿ ನಿಮ್ದೇನು ಪ್ರಾಬ್ಲಮ್ ಇದೆನೋ, ಫಿಸಿಕಲಿ ಪ್ರಾಬ್ಲಮ್ ಏನಾದ್ರು ಇದೆನೋ, ಮೆಂಟಲಿ ಪ್ರಾಬ್ಲಮ್ ಇದೆನೋ ಅದನ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಕೋಳೂರು ಚಂದ್ರಶೇಖರ ಗೌಡ, ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಿಸಿರುವುದಕ್ಕೆ ಕಾರ್ಮಿಕರಿಗೆ ಯಾವುದೇ ಆಕ್ಷೇಪವಿಲ್ಲ ಎಂದರು. ಸಾಕು, ಆದ್ರೆ ಈ ಊರುಗಳಲ್ಲಿ ಇದು ಕೂಲಿ ಕಾರ್ಮಿಕರು ಮಾಡಂತ ಕೆಲಸ ಕೂಡ ಸ್ವಲ್ಪ 4 ಜನಗಳಿಗೆ ರೈತರಿಗೆ ಉಪಯೋಗ ಆಗಂತ ಕೆಲಸ ಆದ್ರೆ ಒಳ್ಳೇದು. ಇವಾಗ 100ರಿಂದ 125 ದಿನಕ್ಕೆ ಏರಿಸಿರೋಂಥದ್ದು ಕೂಡ ಒಳ್ಳೇದೇ. ಆದ್ರೆ ನಮಗೆ ಕಾರ್ಮಿಕ ಜಾಲಿಹಾಳ್ ಶ್ರೀಧರ್ ಗೌಡ, ಉದ್ಯೋಗ ಖಾತ್ರಿ ಯೋಜನೆಯನ್ನು 100ರಿಂದ 125 ದಿನಕ್ಕೆ ಹೆಚ್ಚಳ ಮಾಡಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಉದ್ಯೋಗ ಖಾತ್ರಿ ಹೆಸರಿಗೋಸ್ಕರ ಈ ಸಮಾಜದಲ್ಲಿ ಹೋರಾಟನ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಮೊದಲು 100 ದಿವಸ ಖಾತೆ ಇತ್ತು, ಈಗ 125 ದಿವಸಕ್ಕೆ ಕೇಂದ್ರ ಸರ್ಕಾರ ಮಾಡಿರುವುದು. ಹಲಗುಂದಿ ಗ್ರಾಮದ ಮಲ್ಲಿಕಾರ್ಜುನ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ತಪ್ಪಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದರು. ಕಾರ್ಮಿಕರು ಕೆಲಸ ಮಾಡಲಿಕ್ಕೆ ಒಳ್ಳೆ ಅನುಕೂಲ ಮತ್ತು ನಮಗೆ ಮಳೆಗಾಲದಲ್ಲಿ ಕೂಡ 60 ದಿನ ಬಿಡುಗಡೆಗೆ ಕೂಡ ಮಾಡಿದ್ದಾರೆ. ಬಿಸಿಲು ಕಾಲದಲ್ಲಿ 4 ತಿಂಗಳು ನಮಗೆ ಕೂಲಿ ಕಾರ್ಮಿಕರು ನಮಗೆ ಕೆಲಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಬೆಳೆಸಿ. ಕಾರ್ಮಿಕರಾದ ಮಹೇಶ್, ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರ್ಮಿಕರಿಗೆ ನೀಡುತ್ತಿದ್ದ ವೇತನವನ್ನು ಕಾಲಮಿತಿಯೊಳಗೆ ನೀಡಲು ಸರ್ಕಾರ ಸೂಚಿಸಿರುವುದು ಸಂತಸದ ಸಂಗತಿ ಎಂದರು. ದಿನಗಳೀಗ ಒಂದು 4 ತಿಂಗಳು ಜಾಸ್ತಿ ಕೊಡ್ತು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ವಲಸೆ ಹೋಗ್ತಾ ಇದ್ದೀವಿ, 100 ದಿನ ಕೂಲಿ ಅಂದ್ರೆ ಆಗ್ತಿದ್ದಿಲ್ಲ. ಈಗ 125 ದಿನ ಅಂದ್ರೆ 1 ತಿಂಗಳು ಜಾಸ್ತಿ ಆಯ್ತು. ಎಲ್ಲ ಬೇರೆ ಕಡೆ ದುಡಿಯೋದೇನಂತ ನಮ್ಮೂರಲ್ಲಿ ನಾವೇ ದುಡ್ಕೊಂಡು ತಿನ್ಬೋದಂತ ಒಂದು ನಮಗೆ ಆಸೆ ಆಯ್ತು. ಕಾರ್ಮಿಕ ಭೋಗರಾಜ್, ಈ ಭಾಗದಲ್ಲಿ ತುಂಗಭದ್ರಾ ಜಲಾಶಯ ಇರುವುದರಿಂದ ಕಾರ್ಮಿಕರಿಗೆ ಹೆಚ್ಚು ಅನುಕೂಲವಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳು ಸಿಗುತ್ತಿವೆ ಎಂದು ಮಾಹಿತಿ ನೀಡಿದರು. ನಮಗೆ ತೊಂದರೆ ಇಲ್ಲದಂಗೆ ಸರ್ ಈ ಒಂದು ಯೋಜನೆ ತಂದಿದ್ದಾರಲ್ಲ, ತುಂಬಾ ಧನ್ಯವಾದಗಳು ಸರ್ ಸರ್ಕಾರಕ್ಕೆ. ಇದು ಆಮೇಲೆ ಮಾನವ ದಿನಗಳಿಗೆ ಕೂಲಿ ಬಹಳ ಲೇಟ್ ಆಗ್ತದೆ ಎಂಬ ಒಂದು ಇದಿತ್ತು ಸರ್. ಈಗ ಏನಿಲ್ಲ ಸರ್, 14 ದಿನದ ಒಳಗಡೆ ಪೇಮೆಂಟ್ ಮಾಡ್ತಾರೆ ಸರ್. ಹಿಂಗಾಗಿ ಬಡವರಿಗೆ ನಮಗೆ ಬಹಳ ಅನುಕೂಲ ಆಗಿದೆ ಸರ್. ಸ್ಥಳೀಯ ಕಾರ್ಮಿಕರಾದ ಚಂದ್ರಶೇಖರ್, ಮಳೆಗಾಲದಲ್ಲಿ ಜಮೀನಿನಲ್ಲಿ ಬೇಸಿಗೆ ವೇಳೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವ ಮೂಲಕ ಜೀವನ ನಡೆಸಲಿದ್ದು, ಒಟ್ಟಾರೆ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು. ಇದರಿಂದ ನಮಗೆ ದುಡ್ಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ.